ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಸಿಂಪಲ್ ಹಾಗೂ ಎಫೆಕ್ಟಿವ್ ಆಗಿರುವಂತಹ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ನೀವು ಜಾಬ್ ಗೋವರ್ಸ್ ಆಗಿದ್ದರೆ ಅಥವಾ ನಿಮ್ಮಲ್ಲಿ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಎನಲೈಸ್ ಮಾಡುವಷ್ಟು ಸಮಯ ಇಲ್ಲದೆ ಇದ್ದರೆ ಅಥವಾ ನೀವು ಬೇರೆ ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿ ಆಗಿದ್ದರೆ ನಿಮಗೆ ಈ ಇಂಟ್ರಾಡೇ ಟ್ರೇಡಿಂಗನ್ನು ಮಾಡೋದು ಕಷ್ಟ ಆಗ್ಬೋದು. ಆದರೂ ನಿಮಗೆ ಟ್ರೇಡಿಂಗ್ ಮಾಡುವಂತಹ ಆಸಕ್ತಿ ಇರ್ಬೋದು. ಈ ಥರ ಆದಾಗ ನೀವು ಪೊಸಿಷನಲ್ ಟ್ರೇಡ್ಸ್ ಅಥವಾ ಸ್ವಿಂಗ್ ಟ್ರೇಡ್ಸ್ಗಳನ್ನು ತಗೊಳ್ಬೋದು. ಟ್ರೇಡಿಂಗಲ್ಲಿ ನೀವು ಎರಡು ಥರದ ಟ್ರೇಡಿಂಗನ್ನು ಮಾಡ್ಬೋದು. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಅವತ್ತೇ ಪೊಸಿಷನನ್ನು ತಗೊಂಡು ಅದೇ ದಿನ ಟ್ರೇಡಿಂಗ್ ಅವರ್ಸ್ ಕ್ಲೋಸ್ ಆಗೋ ಮೊದಲು ಸ್ಕ್ವೇರ್ ಆಫ್ ಮಾಡುವಂಥದ್ದು. ಅಥವಾ ನೀವು ಸ್ವಿಂಗ್ ಟ್ರೇಡಿಂಗ್ ಅಂದರೆ ಒಂದು ದಿನ ನೀವು ಟ್ರೇಡನ್ನು ತಗೊಂಡ್ರೆ ಅದನ್ನು ಒಂದು ವಾರಕ್ಕೋ ಅಥವಾ ಕೆಲವು ದಿನಗಳ ಮಟ್ಟಿಗೆ ಅಥವಾ ಕೆಲವು ತಿಂಗಳುಗಳ ತನಕ ನೀವು ಅದನ್ನು ಹೋಲ್ಡ್ ಮಾಡಿ ಆಮೇಲೆ ನಿಮ್ಮ ಪ್ರಾಫಿಟನ್ನು ಬುಕ್ ಮಾಡಿ ನೀವು ಎಕ್ಸಿಟ್ ಆಗ್ಬೋದು. ಸೊ ಇದನ್ನು ಪೊಸಿಷನಲ್ ಟ್ರೇಡ್ಸ್ ಅಂತ ಕೂಡ ಕರೀತೇವೆ. ಪೊಸಿಷನಲ್ ಟ್ರೇಡ್ಸ್ ಅಂದರೆ ಅದೇ ದಿವಸ ಸ್ಕ್ವೇರ್ ಆಫ್ ಮಾಡದೆ ಮುಂದಿನ ದಿನಕ್ಕೆ ಅದನ್ನು ಟ್ರೇಡನ್ನು ಕ್ಯಾರಿ ಮಾಡುವಂಥದ್ದು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಸ್ವಿಂಗ್ ಟ್ರೇಡ್ ಅಂದರೆ ನೀವು ಸ್ವಿಂಗ್ ಅನ್ನು ಕ್ಯಾಪ್ಚರ್ ಮಾಡುವಂಥದ್ದು. ಈ ಸ್ವಿಂಗ್ ಟ್ರೇಡ್ ಮಾಡೋದಕ್ಕೆ ಜಾಸ್ತಿ ಮಾನಿಟರಿಂಗ್ ಬೇಕಿಲ್ಲ. ನೀವು ನಿಮ್ಮ ದಿನದ 10 ನಿಮಿಷವನ್ನು ಅನಾಲಿಸಿಸ್ಗೆ ಕೊಟ್ಟರೆ ಅದು ನಿಮಗೆ ಒಳ್ಳೆಯ ಟ್ರೇಡ್ಸ್ಗಳನ್ನು ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಯಾವುದೇ ಒಂದು ಟ್ರೇಡಿಂಗಿಗೆ ನಿಮಗೊಂದು ಪ್ರಾಪರ್ ಸಿಸ್ಟಮ್ ಬೇಕು, ಒಂದು ಪ್ರಾಪರ್ ಸ್ಟ್ರಾಟಜಿ ಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಸಿಂಪಲ್ ಆದಂತಹ ಸ್ವಿಂಗ್ ಟ್ರೇಡ್ ಮಾಡೋದಕ್ಕೆ ಒಂದು ಎಫೆಕ್ಟಿವ್ ಸ್ಟ್ರಾಟಜಿಯನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ರತಿ ವಾರ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ನಾವು ಪೋಸ್ಟ್ ಮಾಡ್ತಾ ಇರ್ತೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸ್ಟಾಕಿನ ಜರ್ನಿಯಲ್ಲಿ 3 ಫೇಸಸ್ ಇರುತ್ತೆ. ಮೊದಲನೇದು ಅಪ್ ಟ್ರೆಂಡ್ ಇರ್ಬೋದು, ಇನ್ನೊಂದು ಸೈಡ್ ವೇಸ್, ಇನ್ನೊಂದು ಡೌನ್ ಟ್ರೆಂಡ್. ಸ್ಟಾಕ್ ಸ್ವಲ್ಪ ಸಮಯದ ಕಾಲ ಅಪ್ ಟ್ರೆಂಡಲ್ಲಿ ಇರ್ಬೋದು, ಸ್ವಲ್ಪ ಸಮಯ ಅಂದರೆ ಅದು ವೀಕ್ಸ್ ಇರ್ಬೋದು, ಮಂತ್ಸ್ ಇರ್ಬೋದು ಅಥವಾ ಇಯರ್ಸ್ ಕೂಡ ಇರ್ಬೋದು. ಹಾಗೆ ಇನ್ನು ಕೆಲವು ಸಮಯ ಅದು ಸೈಡ್ ವೇಸಲ್ಲಿ ಇರ್ಬೋದು, ಅಂದರೆ ಅಂಥ ದೊಡ್ಡ ಮೂಮೆಂಟನ್ನು ನಮಗೆ ಅದು ಕೊಡದೇ ಇರ್ಬೋದು. ಹಾಗೆ ಸ್ವಲ್ಪ ಸಮಯದ ನಂತರ ಅದು ಡೌನ್ ಟ್ರೆಂಡನ್ನು ತೋರಿಸ್ಬೋದು. ಇದು ಕೂಡ ಕೆಲವು ಕಾಲ ಕಂಟಿನ್ಯೂ ಆಗ್ಬೋದು. ಸೊ ಬೇಸಿಕಲಿ ಸ್ಟಾಕಲ್ಲಿ ನಾವು 3 ಸ್ಟೇಜಸನ್ನು ನೋಡ್ತೇವೆ: ಅಪ್ ಟ್ರೆಂಡ್, ಸೈಡ್ ವೇಸ್ ಹಾಗೂ ಡೌನ್ ಟ್ರೆಂಡ್. ಸೊ ನಾವು ಸ್ವಿಂಗ್ ಟ್ರೇಡಲ್ಲಿ ಆದಷ್ಟು ಅಪ್ ಟ್ರೆಂಡನ್ನು ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಈ ಅಪ್ ಟ್ರೆಂಡನ್ನು ಅಡ್ವಾಂಟೇಜನ್ನು ತಗೊಂಡು ನಾವು ಆ ಎಂಟೈರ್ ಟ್ರೆಂಡನ್ನು ಅಥವಾ ಆ ಎಂಟೈರ್ ರ್ಯಾಲಿಯ ಅಡ್ವಾಂಟೇಜನ್ನು ತಗೊಂಡು ನಾವು ಪ್ರಾಫಿಟನ್ನು ಮಾಡುವಂತಹ ಸ್ಟ್ರಾಟಜಿ ಈ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಆಗಿದೆ. ಎಗೇನ್ ನೀವು ಇಕ್ವಿಟಿಯಲ್ಲಿ ಟ್ರೇಡ್ ಮಾಡೋದಾದರೆ ಅಪ್ ಟ್ರೆಂಡನ್ನೇ ನೋಡಿ ಸ್ಟಾಕನ್ನು ಬೈ ಮಾಡಬೇಕಾಗುತ್ತೆ. ಆದರೆ ನೀವು ಫ್ಯೂಚರ್ಸಲ್ಲೂ ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ ನೀವು ಡೌನ್ ಟ್ರೆಂಡಿನ ಅಡ್ವಾಂಟೇಜ್ ಕೂಡ ತಗೊಂಡು ನೀವು ಫ್ಯೂಚರ್ಸನ್ನು ಶಾರ್ಟ್ ಮಾಡ್ಬೋದು. ಬಟ್ ಇನಿಷಿಯಲಿ ಆಸ್ ಅ ಬಿಗಿನರ್ ಇಕ್ವಿಟೀಸಲ್ಲಿ ಟ್ರೇಡ್ ಮಾಡಿ ಜಸ್ಟ್ ಬೈಯಿಂಗನ್ನು ನೋಡಿ ಅಪ್ ಟ್ರೆಂಡನ್ನು ಐಡೆಂಟಿಫೈ ಮಾಡಿ ಬೈಯಿಂಗ್ ಮಾಡುವಂಥದ್ದು ಬೆಟರ್ ಐಡಿಯಾ. ಸೊ ಈಗ ಸ್ಕ್ರೀನಲ್ಲಿ ಈ ಕಂಪ್ಲೀಟ್ ಸ್ಟ್ರಾಟಜಿಯನ್ನು ನೋಡಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸ್ವಿಂಗ್ ಟ್ರೇಡಿಂಗ್ ಮಾಡುವಾಗ ಯೂಶ್ವಲಿ ನಾವು ಡೈಲಿ ಟೈಮ್ ಫ್ರೇಮನ್ನು ಯೂಸ್ ಮಾಡೋದು ಬೆಟರ್. ನೀವು ಯಾವುದೇ ಟೈಮ್ ಫ್ರೇಮನ್ನು ಯೂಸ್ ಮಾಡ್ಬೋದು, ಆದರೆ ಸ್ವಿಂಗ್ ಟ್ರೇಡಿಂಗಿಗೆ ಲಾರ್ಜರ್ ಟೈಮ್ ಫ್ರೇಮ್ ಬೆಟರ್ ರಿಸಲ್ಟ್ಸನ್ನು ಕೊಡುತ್ತೆ. ಸೊ ನಾವು ಸ್ವಿಂಗ್ ಟ್ರೇಡ್ಗೆ ಡೈಲಿ ಟೈಮ್ ಫ್ರೇಮನ್ನು ಇಡ್ತೇವೆ. ಅದೇ ನೀವು ಇಂಟ್ರಾಡೇ ಮಾಡೋದಾದರೆ ನೀವು ಕಮ್ಮಿ ಟೈಮ್ ಫ್ರೇಮ್ಗೆ ಕೂಡ ಹೋಗ್ಬೋದು. ಇದೇ ಸ್ಟ್ರಾಟಜಿಯನ್ನು ನೀವು ಇಂಟ್ರಾಡೇಗೆ ಟ್ರೈ ಮಾಡ್ತೀನಿ ಅನ್ನೋದಾದರೆ ನೀವು ಶಾರ್ಟರ್ ಟೈಮ್ ಫ್ರೇಮ್ಗೆ ಹೋಗಿ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಬಟ್ ಫಾರ್ ಸ್ವಿಂಗ್ ಟ್ರೇಡ್ ನಾವು ಡೈಲಿ ಟೈಮ್ ಫ್ರೇಮನ್ನು ಇಟ್ಕೊಳ್ತೇವೆ. ಸೊ ನಮ್ಮ ಈ ಸ್ಟ್ರಾಟಜಿಗೆ ಬೇಕಿರುವಂಥದ್ದು ಒಂದು ಸಿಂಪಲ್ ಇಂಡಿಕೇಟರ್, ಅದು ಸೂಪರ್ ಟ್ರೆಂಡ್ ಇಂಡಿಕೇಟರ್. ನೀವು ಕೇಳಿರ್ಬೋದು, ಸೂಪರ್ ಟ್ರೆಂಡ್ ಇಂಡಿಕೇಟರ್ ತುಂಬ ಸಿಂಪಲ್ ಆಗಿರುವಂತಹ ಇಂಡಿಕೇಟರ್. ಇದು ನಮಗೆ ಟ್ರೆಂಡ್ ಯಾವ ಥರ ಇದೆ ಅನ್ನೋದನ್ನು ತಿಳಿಸುತ್ತೆ. ಇದು ಟ್ರೆಂಡ್ ಫಾಲೋವಿಂಗ್ ಇಂಡಿಕೇಟರ್ ಆಗಿದೆ. ಸೊ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಯಾವಾಗ ಗ್ರೀನ್ ಇರುತ್ತೋ ಅಂದರೆ ನಾವು ಬೈಯಿಂಗ್ ಆಪರ್ಚುನಿಟಿಯನ್ನು ನೋಡ್ಬೋದು. ಅದೇ ಥರ ಯಾವಾಗ ಸೂಪರ್ ಟ್ರೆಂಡ್ ಇಂಡಿಕೇಟರ್ ರೆಡ್ ಆಗುತ್ತೋ ಆಗ ನಾವು ಎಕ್ಸಿಟ್ ಆಗಬೇಕಾಗುತ್ತೆ ಅಥವಾ ಅದು ಸೆಲ್ ಸಿಗ್ನಲನ್ನು ಕೊಡ್ತಾ ಇರುತ್ತೆ. ಸೊ ನೀವಿಲ್ಲಿ ಗ್ರೋ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು VEDL ಅನ್ನು ತಗೊಂಡಿದ್ದೇನೆ. ಇಲ್ಲಿ ಇಂಡಿಕೇಟರ್ಸ್ಗೆ ಹೋದರೆ ನಿಮಗೆ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಸಿಗುತ್ತೆ. ಅದಕ್ಕೂ ಮೊದಲು ನಾವು ಜಸ್ಟ್ ಈಗಾಗಲೇ ಹೇಳಿದಾಗೆ ಒಂದು ಸ್ಟಾಕಲ್ಲಿ ಇರುವಂತಹ ಬೇರೆ ಬೇರೆ ಫೇಸಸನ್ನು ನೋಡೋದಾದರೆ ಇಲ್ಲಿ ನಾನು VEDL ಸ್ಟಾಕನ್ನು ತಗೊಂಡಿದ್ದೇನೆ. ಸೊ ಫಾರ್ ಎಕ್ಸಾಂಪಲ್ ಒಂದು 2012ನಿಂದ ನಾವು ನೋಡ್ತಾ ಬರೋದಾದರೆ ಇಲ್ಲಿ ನೋಡಿದ್ರೆ ನೀವು ಸ್ಟಾಕ್ ಆಲ್ಮೋಸ್ಟ್ ಸೈಡ್ ವೇಸಲ್ಲಿ ಇತ್ತು. ಅರೌಂಡ್ 2012 ಏಪ್ರಿಲಿಂದ ಇಲ್ಲಿ 2014 ಏಪ್ರಿಲ್ ತನಕ ಇಲ್ಲಿ ನೋಡಿದ್ರೆ ನೀವು VEDL ಸ್ಟಾಕ್ ಸೈಡ್ ವೇಸಲ್ಲಿ ಇತ್ತು. ಅಂದರೆ ಅಂಥ ದೊಡ್ಡ ಮೂಮೆಂಟ್ ನಮಗೆ ನೋಡ್ಲಿಕ್ಕೆ ಸಿಕ್ಕಲಿಲ್ಲ. ಅದು ಅರೌಂಡ್ 120ಇಂದ ಅರೌಂಡ್ 200 ರೇಂಜ್ ಒಳಗಡೆನೆ ಮೂವ್ಮೆಂಟ್ ಕೊಡ್ತಾ ಇತ್ತು. ಅದಾದಮೇಲೆ ಸ್ಟಾಕ್ ಸ್ವಲ್ಪ ಸಮಯದ ತನಕ ಅಪ್ವರ್ಡ್ ಮೂಮೆಂಟನ್ನು ತೋರಿಸಿ ಆಮೇಲೆ
ಡೌನ್ವರ್ಡ್ ಮೂಮೆಂಟನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಎಗೇನ್ ಈ ಡೌನ್ ಟ್ರೆಂಡ್ ತುಂಬ ಲಾಂಗ್ ನಡೀತು. ಅಂದರೆ ಅರೌಂಡ್ ಜೂನ್ 2014ಇಂದ ಅರೌಂಡ್ 2016 ಮಿಡ್ ತನಕ, ಏಪ್ರಿಲ್ ತನಕ ಇದು ಡೌನ್ ಟ್ರೆಂಡಲ್ಲೇ ಇತ್ತು. ಆಮೇಲೆ ಎಗೇನ್ ರ್ಯಾಲಿ ಸ್ಟಾರ್ಟ್ ಆಯಿತು ಆ್ಯಂಡ್ ಈ ರ್ಯಾಲಿ ತುಂಬ ಲಾಂಗ್ ಆದಂತಹ ಅಪ್ ಟ್ರೆಂಡ್ ಆಗಿತ್ತು. ಅದಾದ ನಂತರ 2018 ಅರೌಂಡ್ ಎಗೇನ್ ನಮಗೆ ಈ ಡೌನ್ ಟ್ರೆಂಡ್ ಫೇಸ್ ನೋಡ್ಲಿಕ್ಕೆ ಸಿಕ್ತು. ಆಮೇಲೆ ನೋಡಿದ್ರೆ ಸೈಡ್ ವೇಸಲ್ಲಿ ಸ್ವಲ್ಪ ಟೈಮ್ ಈ ಸ್ಟಾಕ್ ಇತ್ತು. ಆ ನಂತರ ಮತ್ತೆ ಅಪ್ ಟ್ರೆಂಡ್ 2021 ಒಳ್ಳೆ ಅಪ್ ಟ್ರೆಂಡ್ ತೋರಿಸಿತು. ಈಗ ಪುನಃ ಇಲ್ಲಿ ಸೈಡ್ ವೈಸ್ ಮೂವ್ಮೆಂಟ್ ನಮಗೆ ನೋಡಲಿಕ್ಕೆ ಸಿಕ್ಕಿದೆ. ಸೊ ಈ ಸ್ಟ್ರಾಟಜಿಗೆ ನಾನು ಆಗಲೇ ಹೇಳಿದಾಗೆ ನಾವು ಇಂಡಿಕೇಟರ್ಸ್ಗೆ ಹೋಗಿ ಸೂಪರ್ ಟ್ರೆಂಡ್ ಇಂಡಿಕೇಟರನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ನೀವು ಸೂಪರ್ ಟ್ರೆಂಡನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಈ ಗ್ರೀನ್ ಲೈನ್ ಮತ್ತು ರೆಡ್ ಲೈನ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ರೆಡ್ ಲೈನ್ ಸೆಲ್ಲಿಂಗನ್ನು ಇಂಡಿಕೇಟ್ ಮಾಡುತ್ತೆ, ಹಾಗೆ ಈ ಗ್ರೀನ್ ಲೈನ್ ಬೈಯಿಂಗನ್ನು ಇಂಡಿಕೇಟ್ ಮಾಡುತ್ತೆ. ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಗ್ರೀನ್ ಲೈನ್ ಸ್ಟಾರ್ಟ್ ಆದ ನೆಕ್ಸ್ಟ್ ಕ್ಯಾಂಡಲಲ್ಲೇ ಇಲ್ಲಿ ನಿಮಗೆ ಒಂದು ಆ್ಯರೋ ಮಾರ್ಕ್ ಕೂಡ ಕಾಣುತ್ತೆ. ಈ ಗ್ರೀನ್ ಆ್ಯರೋ ಮಾರ್ಕ್ ಬಂದ ಕೂಡಲೇ ಅದು ನಿಮಗೆ ಬೈಯಿಂಗ್ ಇಂಡಿಕೇಶನ್ ಆಗುತ್ತೆ. ಅಂದರೆ ನೀವು ಈ ಸ್ಟಾಕಲ್ಲಿ ಬೈಯಿಂಗ್ ಮಾಡ್ಬೋದು. ಮತ್ತು ನೀವು ಸೆಲ್ಲಿಂಗ್ ಯಾವಾಗ ಮಾಡ್ತೀರಾ, ನೆಕ್ಸ್ಟ್ ಯಾವಾಗ ನಿಮಗೆ ರೆಡ್ ಕ್ಯಾಂಡಲ್ ಬರುತ್ತೋ ಈ ಥರ ರೆಡ್ ಕಲರ್ ಆ್ಯರೋ ಮಾರ್ಕ್ ನೀವು ನೋಡಿದ ಕೂಡಲೇ ನೀವು ಆ ಸ್ಟಾಕಿಂದ ಎಕ್ಸಿಟ್ ಆಗ್ತೀರಾ. ಸೊ ಬೇಸಿಕಲಿ ಇದು ಏನು ಮಾಡುತ್ತೆ ಅಂದರೆ ನಿಮಗೆ ಈ ಸ್ಟಾಕ್ ಯಾವ ಟ್ರೆಂಡಲ್ಲಿದೆ ಅನ್ನೋದನ್ನು ತಿಳಿಸುತ್ತೆ. ತುಂಬ ಬೇಗನೆ ನಿಮಗೆ ಸ್ಟಾಕಿನ ಟ್ರೆಂಡ್ ಇಲ್ಲಿ ಐಡೆಂಟಿಫೈ ಮಾಡಿ ನಿಮಗೆ ಆ ಟ್ರೆಂಡಿನ ಅಡ್ವಾಂಟೇಜನ್ನು ತಗೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಸ್ಟಾಕನ್ನು ನೀವು ನೋಡಿದ್ರೆ ಇಲ್ಲಿ ಬೈ ಸಿಗ್ನಲ್ ಬಂತು, ಅಂದರೆ ಅರೌಂಡ್ 105 ವ್ಯಾಲ್ಯೂಗೆ ನಿಮಗೆ ಇಲ್ಲಿ ಬೈ ಸಿಗ್ನಲ್ ಬಂತು. ಆಮೇಲೆ ನೀವು ನೋಡಿದ್ರೆ ಈ ಕಂಪ್ಲೀಟ್ ರ್ಯಾಲಿ ಅಡ್ವಾಂಟೇಜನ್ನು ನಿಮಗೆ ಸೂಪರ್ ಟ್ರೆಂಡ್ ಇಂಡಿಕೇಟರ್ದಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅರೌಂಡ್ 105ಇಂದ ನೆಕ್ಸ್ಟ್ ಎಕ್ಸಿಟ್ ನಮಗೆ ಬಂದಿದ್ದು ಅರೌಂಡ್ 220ಅಲ್ಲಿ. ಸೊ 105ಇಂದ 220 ತನಕ ಸಚ್ ಅ ಗ್ರೇಟ್ ರ್ಯಾಲಿ. ಸೊ ಈ ಕಂಪ್ಲೀಟ್ ರ್ಯಾಲಿಯ ಅಡ್ವಾಂಟೇಜನ್ನು ನಿಮಗೆ ತಗೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಮುಂದೆ ನೋಡಿದ್ರೆ ಎಗೇನ್ ನಿಮಗೆ ಈ ಕ್ಯಾಂಡಲಲ್ಲಿ ಅಂದರೆ ಅರೌಂಡ್ 240 ನಿಮಗೆ ಬೈ ಸಿಗ್ನಲ್ ಬರುತ್ತೆ ಆ್ಯಂಡ್ ನಿಮಗೆ ಎಕ್ಸಿಟ್ ಸಿಗ್ನಲ್ ಕೂಡ ಅರೌಂಡ್ 250, ಅಂದರೆ ಅದೇ ಲೆವೆಲಲ್ಲಿ ಬರುತ್ತೆ. ಸೊ ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ನಿಮಗೆ ಅಂಥ ಪ್ರಾಫಿಟ್ ಆಗೋದಿಲ್ಲ. ಬಟ್ ಸೈಡ್ ವೇ ಮಾರ್ಕೆಟಲ್ಲೂ ಹೆಚ್ಚಾಗಿ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟನ್ನು ಇದು ಕೊಡುತ್ತೆ. ಬಟ್ ಯಾವಾಗ ಮಾರ್ಕೆಟ್ ಟ್ರೆಂಡಿ ಆಗಿರುತ್ತೋ ಅಥವಾ ಸ್ಟಾಕ್ ಟ್ರೆಂಡಿ ಆಗಿರುತ್ತೋ ಆಗ ನೀವು ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಮತ್ತೆ ಬೈ ಸಿಗ್ನಲ್ ಅರೌಂಡ್ 280ಗೆ ಬರುತ್ತೆ. ಅದೇ ಥರ ಸೆಲ್ ಸಿಗ್ನಲ್ ಕೂಡ ಅರೌಂಡ್ 280ಗೆ ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಬೈ ಸಿಗ್ನಲ್ ಬಂತು, ಅಂದರೆ ಅರೌಂಡ್ 340 ಆ್ಯಂಡ್ ನಿಮ್ಮ ಸೆಲ್ ಸಿಗ್ನಲ್ ಅರೌಂಡ್ 400ಗೆ ಬಂತು, ಅರೌಂಡ್ 410ಗೆ. ಸೊ ಇಲ್ಲಿ ನೀವು ನೋಡಿದ್ರೆ ಈ ಬಿಗ್ ಫಾಲನ್ನು ತುಂಬ ಅರ್ಲಿ ಸ್ಟೇಜಸಲ್ಲೇ ಸೂಪರ್ ಟ್ರೆಂಡ್ ಐಡೆಂಟಿಫೈ ಮಾಡಿದೆ. ಇಲ್ಲಿ ಸೂಪರ್ ಟ್ರೆಂಡಿನ ಹೆಲ್ಪ್ ಇಲ್ಲದೆ ನಿಮಗೆ ಈ ದೊಡ್ಡ ಫಾಲನ್ನು ಪ್ರೆಡಿಕ್ಟ್ ಮಾಡೋದು ಸಾಧ್ಯ ಆಗೋದಿಲ್ಲ. ಬಟ್ ಸಿನ್ಸ್ ನೀವು ಸೂಪರ್ ಟ್ರೆಂಡನ್ನು ಯೂಸ್ ಮಾಡೋದ್ರಿಂದ ಈ ಬಿಗ್ ಫಾಲ್ ಆಗೋ ಮೊದಲೇ ನಿಮಗಿದು ಸೆಲ್ ಇಂಡಿಕೇಶನ್ ಕೊಟ್ಟಿದೆ, ಅಂದರೆ ಎಕ್ಸಿಟ್ ಆಗಿ ಅಂತ. ಸೊ ಇಲ್ಲಿ ನೀವು ಬೈ ಮಾಡಿದ್ರೆ ಅರೌಂಡ್ ಈ ಲೆವೆಲಲ್ಲಿ ಈ ಸೆಲ್ ಸಿಗ್ನಲ್ ಬಂದ ಕೂಡಲೇ ನೀವು ಎಕ್ಸಿಟ್ ಆಗಬೇಕಾಗತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ನೀವು ಫ್ಯೂಚರ್ಸಲ್ಲೂ ಟ್ರೇಡ್ ಮಾಡೋದಾದರೆ ಈ ಥರ ನಿಮಗೆ ಸೆಲ್ ಸಿಗ್ನಲ್ ಬಂದ ಕೂಡಲೇ ನೀವು ಫ್ಯೂಚರ್ಸಿಗೆ ಹೋಗಿ ಶಾರ್ಟ್ ಮಾಡಿ ಆ ಫ್ಯೂಚರನ್ನು ನೆಕ್ಸ್ಟ್ ಬೈ ಸಿಗ್ನಲ್ ಬರುವ ತನಕ ಹೋಲ್ಡ್ ಮಾಡ್ಬೋದು. ನೆಕ್ಸ್ಟ್ ನಾವು ಇನ್ನೊಂದು ಸ್ಟಾಕನ್ನು ತಗೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ಅದಾನಿ ಟ್ರಾನ್ಸ್ಮಿಷನ್ ತಗೊಂಡ್ರೆ ಇಲ್ಲಿ ನೀವು ನೋಡ್ಬೋದು ಈ ಸ್ಟಾಕ್ ಇನಿಷಿಯಲಿ ಒಳ್ಳೆ ರ್ಯಾಲಿಯನ್ನು ಮಾಡ್ತಾ ಇತ್ತು. ಸೊ ನೀವು ಸೂಪರ್ ಟ್ರೆಂಡನ್ನು ಯೂಸ್ ಮಾಡಿಕೊಂಡು ಈ ರ್ಯಾಲಿಯ ಅಡ್ವಾಂಟೇಜ್ ತಗೊಳ್ಬೋದು. ಸೊ ಇಲ್ಲಿ ನಿಮಗೆ ಜೂನ್ 22ಗೆ ಬೈ ಸಿಗ್ನಲ್ ಬಂತು ಅಟ್ ಅರೌಂಡ್ 2000. ಇದರ ಹೈಯನ್ನು ತಗೊಂಡ್ರೆ 2300 ಲೆವೆಲ್ಸಲ್ಲಿ. ಅದೇ ನಿಮಗೆ ಸೆಲ್ಲಿಂಗ್ ಸಿಗ್ನಲ್ ಬಂದಿದ್ದು 3700 ಲೆವೆಲಲ್ಲಿ. ಸೊ ಈ ಹೋಲ್ ರ್ಯಾಲಿ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಯಿತು. ಆದರೆ ಈ ಸ್ಟಾಕಿನ ದೊಡ್ಡ ಕ್ರ್ಯಾಶನ್ನು ಆಲ್ರೆಡಿ, ಅಂದರೆ ಈ ಕ್ರ್ಯಾಶ್ಗಿಂತ ಮೊದಲೇ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಇಂಡಿಕೇಟ್ ಮಾಡಿದೆ. ಸೊ ನಾವು ಈ ಲೆವೆಲಲ್ಲಿ ಅರೌಂಡ್ 3800ಅಲ್ಲಿ ಆಲ್ಮೋಸ್ಟ್ ಎಕ್ಸಿಟ್ ಆಗಿರ್ತೇವೆ. ಸೊ ಈ ದೊಡ್ಡ ಕ್ರ್ಯಾಶನ್ನು ನಮಗೆ ಇದರಿಂದ ಅವಾಯ್ಡ್ ಮಾಡಲಿಕ್ಕಾಯಿತು. ಸೊ ಇನ್ ಕೇಸ್ ನೀವು ಈ ಸ್ಟಾಕಲ್ಲಿ ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ದಿದ್ದರೆ ನೀವು ಸೂಪರ್ ಟ್ರೆಂಡ್ ಇಂಡಿಕೇಟರನ್ನು ಯೂಸ್ ಮಾಡಿದರೆ ನೀವು ಆ ಕ್ರ್ಯಾಶನ್ನು ಅವಾಯ್ಡ್ ಮಾಡೋದು ಈಸಿ ಆಗುತ್ತೆ. ನೀವು ಯಾವುದೇ ಇಂಡಿಕೇಟರನ್ನು ಯೂಸ್ ಮಾಡದೆ ನಿಮ್ಮ ಜಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಮೇಲೆ ನೀವು ಸ್ವಿಂಗ್ ಟ್ರೇಡನ್ನು ತಗೊಂಡಿದ್ದಿದ್ರೆ ಈ ಕ್ರ್ಯಾಶನ್ನು ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗದೇ ಇದ್ದಿದ್ರೆ ಇದು ಒಂದು ದೊಡ್ಡ ಲೂಸಿಂಗ್ ಟ್ರೇಡ್ ಆಗಿ ಎಂಡ್ ಆಗುತ್ತೆ. ಸೊ ಇನ್ನು ಒಂದು ಎಕ್ಸಾಂಪಲನ್ನು ನಾವು ನೋಡೋದಾದರೆ ಪಾಲಿಕ್ಯಾಬ್, ಇದು ತುಂಬ ಒಳ್ಳೆ ರ್ಯಾಲಿಯನ್ನು ಕೊಟ್ಟಂತಹ ಸ್ಟಾಕ್. ಸೊ ಇಲ್ಲಿ ಕೂಡ ನೀವು ನೋಡಿದ್ರೆ ಈ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಅರೌಂಡ್ ಈ ಲೆವೆಲಲ್ಲಿ, ಅಂದರೆ 2020ಅಲ್ಲಿ ಬೈಯಿಂಗ್ ಎಂಟ್ರಿಯನ್ನು ಕೊಟ್ಟು ಇದರ ಎಕ್ಸಿಟ್ ಎಂಟ್ರಿ ಬಂದಿದ್ದು 2021ಅಲ್ಲಿ. ಬಟ್ ಇಲ್ಲಿ ನೀವು ನೋಡಿದ್ರೆ
ಇಲ್ಲಿ ಬೈ ಸಿಗ್ನಲ್ ಬಂದಾಗ ಈ ಸ್ಟಾಕಿನ ವ್ಯಾಲ್ಯೂ ಅರೌಂಡ್ 850 ಇತ್ತು, ಆ್ಯಂಡ್ ಸೆಲ್ ಸಿಗ್ನಲ್ ಬಂದಾಗ ಇದರ ವ್ಯಾಲ್ಯೂ ಅರೌಂಡ್ 1850, ಅರೌಂಡ್ 1000 ಪಾಯಿಂಟ್ಗಳ ರ್ಯಾಲಿಯನ್ನು ಇದು ಕೊಟ್ಟಿದೆ. ಸೊ ಈ ಟ್ರೇಡನ್ನು ನೀವು ತಗೊಂಡಿದ್ರೆ 1000 ಪಾಯಿಂಟ್ಸ್ಗಳು ನಿಮಗೆ ಬರ್ತಾ ಇತ್ತು. ಸೊ ಮತ್ತೆ ಈ ಸ್ಟಾಕಲ್ಲಿ ಏಪ್ರಿಲ್ 23ಗೆ ಬೈ ಸಿಗ್ನಲ್ ಬಂದಿದೆ, ಇನ್ನು ಇದು ಆನ್ಗೋಯಿಂಗ್ ಟ್ರೇಡಲ್ಲಿದೆ. ಸೊ ಈ ಥರ ನೀವು ಸೂಪರ್ ಟ್ರೆಂಡನ್ನು ಯೂಸ್ ಮಾಡಿಕೊಂಡು ಈಸಿಲಿ ಸ್ವಿಂಗ್ ಟ್ರೇಡ್ ಮಾಡ್ಬೋದು. ಇದಕ್ಕೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ. ನೀವು ದಿನ ಒಂದು 10 ನಿಮಿಷ ಅನಾಲಿಸಿಸ್ ಮಾಡಿದರೆ ಸಾಕಾಗುತ್ತೆ. ಯಾವಾಗ ರೆಡ್ ಸಿಗ್ನಲ್ ಬರುತ್ತೋ ಆಗ ನೀವು ಎಕ್ಸಿಟ್ ಮಾಡುವಂಥದ್ದು, ಯಾವಾಗ ಗ್ರೀನ್ ಸಿಗ್ನಲ್ ಬರುತ್ತೋ ಹಾಗೆ ಈ ಆರೋ ಮಾರ್ಕ್ ಬಂದ ಕೂಡಲೇ ನೀವು ಎಂಟ್ರಿ ತಗೊಳ್ಳುವಂಥದ್ದು. ಸೊ ಎಗೇನ್ ಸೂಪರ್ ಟ್ರೆಂಡಲ್ಲೂ ಬೇರೆ ಬೇರೆ ಸೆಟ್ಟಿಂಗ್ಸ್ಗಳಿವೆ. ಅಂದರೆ ಇಲ್ಲಿ ಲೆಂತ್ ಮತ್ತು ಫ್ಯಾಕ್ಟರ್ ಇದೆ. ಸೊ ಬೈ ಡಿಫಾಲ್ಟ್ ಈ ಲೆಂತ್ 10 ಅಂತ ಇರುತ್ತೆ, ಫ್ಯಾಕ್ಟರ್ 3 ಅಂತ ಇರುತ್ತೆ. ಸೊ ನೀವು ಇದನ್ನು ಬೇಕಾದರೆ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಲೆಂತನ್ನು 15 ಅಂತ ಕೊಟ್ಟರೆ ಇಲ್ಲಿ ಸ್ವಲ್ಪ ನಿಮ್ಮ ಎಂಟ್ರಿ ಟೈಮಿಂಗಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸೊ ಈ ಸ್ಟ್ರಾಟಜಿಗೆ ಡಿಫಾಲ್ಟ್ ಸೆಟ್ಟಿಂಗ್ ಆದಂತಹ 10 ಮತ್ತು 3 ಅನ್ನು ಇಟ್ಕೊಳ್ಳೋದೇ ಬೆಟರ್. ಸೊ ಈ ಡಿಫಾಲ್ಟ್ ಸೆಟ್ಟಿಂಗಲ್ಲೇ ಈ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಬೆಸ್ಟ್ ವರ್ಕ್ ಆಗುತ್ತೆ. ನೀವು ಇಲ್ಲಿ ಸ್ಟಾಪ್ ಲಾಸ್ ಟ್ರೇಡಿಂಗ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಎಂಟ್ರಿ ಇಲ್ಲೇ ಆಗಿದ್ದರೆ ನೀವು ನಿಮ್ಮ ಫಸ್ಟ್ ಇನಿಷಿಯಲ್ ಸ್ಟಾಪ್ ಲಾಸನ್ನು ಸ್ವಿಂಗ್ ಲೋಗೆ ಇಡ್ಬೋದು. ಹಾಗೆ ಈಚ್ ಸ್ವಿಂಗ್ ಆದ ಕೂಡಲೇ ನೀವು ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ತಾ ಹೋಗ್ಬೋದು. ಅಂದರೆ ಈ ಸ್ವಿಂಗ್ ಆಗಿ ನೆಕ್ಸ್ಟ್ ಮೂಮೆಂಟ್ ಬಂದ ಕೂಡಲೇ ನಿಮ್ಮ ಸ್ಟಾಪ್ ಲಾಸನ್ನು ನೀವು ಇಲ್ಲಿ ತರ್ಬೋದು. ಅದೇ ಥರ ಇನ್ನೊಂದು ಸ್ವಿಂಗ್ ಆದ ಕೂಡಲೇ ನಿಮ್ಮ ಸ್ಟಾಪ್ ಲಾಸನ್ನು ಇಲ್ಲಿ ತರ್ಬೋದು. ಸೊ ಯಾವಾಗ ನಿಮ್ಮ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೋ ಆಗ ನೀವು ಎಕ್ಸಿಟನ್ನು ತಗೊಳ್ಬೋದು. ಸೊ ನೀವು ಆ ಟೆಕ್ನಿಕನ್ನು ಕೂಡ ಯೂಸ್ ಮಾಡ್ಬೋದು. ಎಕ್ಸಿಟ್ಗೆ ಐದರ್ ನೀವು ಈ ಸೂಪರ್ ಟ್ರೆಂಡ್ ಇಂಡಿಕೇಟರಲ್ಲಿ ಬರುವಂತಹ ಎಕ್ಸಿಟ್ ಸಿಗ್ನಲನ್ನು ಯೂಸ್ ಮಾಡ್ಬೋದು, ಅಥವಾ ನೀವು ನಿಮ್ಮ ಟ್ರೇಲಿಂಗ್ ಸ್ಟಾಪ್ ಲಾಸನ್ನು ಕೂಡ ಯೂಸ್ ಮಾಡಿಕೊಂಡು ಎಕ್ಸಿಟ್ ಆಗ್ಬೋದು. ಸೊ ಈ ಇಂಡಿಕೇಟರನ್ನು ನೀವು ಸ್ಟಾಕಿಗಲ್ಲದೆ ಇಂಡೆಕ್ಸಿಗೆ ಕೂಡ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕ್ ನಿಫ್ಟಿ ಮೇಲೆ ಈ ಇಂಡಿಕೇಟರನ್ನು ಯೂಸ್ ಮಾಡಿ ನೋಡೋಣ. ಸೊ ಇಲ್ಲಿ ನೀವು ನೋಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 2022 ಅಕ್ಟೋಬರಿಗೆ ಬೈ ಸಿಗ್ನಲ್ ಬಂದಿದೆ. ನೆಕ್ಸ್ಟ್ ಸೆಲ್ ಸಿಗ್ನಲ್ ಬಂದಿದ್ದು ಅರೌಂಡ್ ಡಿಸೆಂಬರ್ 22. ಸೊ ಇಲ್ಲಿ ನೀವು ಫ್ಯೂಚರ್ಸನ್ನು ಬೈ ಮಾಡಿದ್ರೆ ಅರೌಂಡ್ 40,600 ಲೆವೆಲ್, ನಿಮಗೆ ಎಕ್ಸಿಟ್ ಬಂದಿದ್ದು ಅರೌಂಡ್ 42,600 ಲೆವೆಲ್. ಸೊ ಈ ಕಂಪ್ಲೀಟ್ ರ್ಯಾಲಿಯನ್ನು ಎಂಜಾಯ್ ಮಾಡುವಂತಹ ಅವಕಾಶ ನಿಮಗೆ ಥ್ರೂ ದಿಸ್ ಇಂಡಿಕೇಟರ್ ಸಿಗುತ್ತೆ. ಸೊ ನೀವು ಈ ಇಂಡಿಕೇಟರನ್ನು ಸ್ಟಾಕಿಗಲ್ಲದೆ ಇಂಡೆಕ್ಸಿಗೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಕೂಡ ನೀವು ನೋಡಿದ್ರೆ ಅರೌಂಡ್ 34,900ಗೆ ಎಂಟ್ರಿ ಬಂದಿದೆ, ಎಕ್ಸಿಟ್ ಬಂದಿದ್ದು ಅರೌಂಡ್ 39,500ಗೆ. ಸೊ ಸಚ್ ಅ ಬಿಗ್ ರ್ಯಾಲಿ. ಸೊ ನೀವು ಈ ಇಂಡಿಕೇಟರನ್ನು ಯೂಸ್ ಮಾಡಿಕೊಂಡು ಈ ಕಂಪ್ಲೀಟ್ ರ್ಯಾಲಿಯ ಅಡ್ವಾಂಟೇಜನ್ನು ತಗೊಳಕ್ಕಾಗುತ್ತೆ. ಸೊ ಈ ಸ್ವಿಂಗ್ ಟ್ರೇಡಿಂಗ್ ಒನ್ ಆಫ್ ದಿ ಈಸಿಯೆಸ್ಟ್ ವೇ ಆಫ್ ಟ್ರೇಡಿಂಗ್. ಅಂದರೆ ಜಾಸ್ತಿ ಅನಾಲಿಸಿಸ್, ಜಾಸ್ತಿ ಟೈಮ್ ಬೇಕಾಗದೇ ಇರುವಂತಹ ಟ್ರೇಡ್. ಅದೇ ಥರ ನೀವು ಪ್ರಾಪರಾಗಿ ಎಲ್ಲ ರೂಲ್ಸನ್ನು ಫಾಲೋ ಮಾಡಿ ಒಂದು ಪ್ರಾಪರಾದ ಇಂಡಿಕೇಟರ್, ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಟರನ್ನು ಫಾಲೋ ಮಾಡಿ ಸ್ವಿಂಗ್ ಟ್ರೇಡಿಂಗನ್ನು ಮಾಡಿದ್ರೆ ಒಳ್ಳೆ ಪ್ರಾಫಿಟನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.